ಟಿವಿಯ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ಕಾವ್ಯ ಹೆಗ್ಡೆ. ಎಸ್, ನಾನಾಗ್ಲೇ ಹೇಳ್ತಾ ಇದ್ದೆ, ಫ್ರೀಡಮ್ ಟಿವಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ವೀರವನಿತೆ 2025 ಇರುವಂತಹ ಕಾರ್ಯಕ್ರಮವನ್ನು ಇದೇ ವಿವೇಕಾನಂದ ಗ್ರೌಂಡ್ಸ್ ಅಲ್ಲಿ ನಡೀತಾ ಇದೆ. ಯಲಹಂಕದಲ್ಲಿ ಇರುವಂತಹ ವಿವೇಕಾನಂದ ಗ್ರೌಂಡ್ಸ್ಗೆ ಎಲ್ಲರೂ ಕೂಡ ಭೇಟಿ ಕೊಡಿ. ನಿಮ್ಮ ಫ್ಯಾಮಿಲಿ ಜೊತೆಗೆ ಬನ್ನಿ, ನಿಮ್ಮ ಸ್ನೇಹಿತರ ಜೊತೆಗೆ ತಪ್ಪದೇ ಬನ್ನಿ. ಎಸ್, ಯಾವೆಲ್ಲ ವಿಚಾರಗಳು ಈ ಒಂದು ಕಾರ್ಯಕ್ರಮದಲ್ಲಿ ಇದೆ ಅಂತ ನೋಡ್ತಾ ಹೋಗೋಣ. ಎಸ್, ನನಗೆ ಫಸ್ಟ್ ಮೊದಲನೇದಾಗಿ ನನ್ನ ಕಣ್ಣಿಗೆ ಕಾಣಿಸಿದ್ದು ಕಾರ್ಗಳು. ನಾನು ಆಗಲೇ ಹೇಳ್ತಾ ಇದ್ದೆ, ಈ ಒಂದು ಎಲೆಕ್ಟ್ರಾನಿಕ್ ಎಕ್ಸ್ಪೋ ಕೂಡ ಇರಲಿದೆ ಎನ್ನುವಂತಹ ವಿಚಾರವನ್ನು ನಾನು ಹೇಳ್ತಾ ಇದ್ದೆ. ಸೊ ಈಗ ಎಲ್ಲ ಸ್ಟಾಲ್ಗಳು ಕೂಡ ನಮ್ಮ ಈ ಒಂದು ಗ್ರೌಂಡಲ್ಲಿದೆ. ಈಗ ನನ್ನ ಕಣ್ಣಿಗೆ ಬಿದ್ದಿದ್ದು ಈ ಒಂದು ಕಾರು. ಸೊ ಈ ಒಂದು ಕಾರ್ ಏನು, ಯಾಕಾಗಿ ಈ ಒಂದು ಕಾರನ್ನ ಪರ್ಚೇಸ್ ಮಾಡಬೇಕು ಅನ್ನುವಂತಹ ವಿಚಾರವನ್ನು ನಿಮ್ಮ ಜೊತೆಗೆ ನಾನು ಹಂಚ್ಕೊಳ್ತೀನಿ. ಇದು ತುಂಬಾ ಚೆನ್ನಾಗಿದೆ ನೋಡಲಿಕ್ಕೆ. ಕಪ್ಪು ಬಣ್ಣದ ಈ ಒಂದು ಕಾರಿನ ವಿಶೇಷತೆ ಏನು ಎತ್ತ ಅನ್ನೋದನ್ನು, ಈ ಕಾರಿನ ಇದರೊಳಗಿರುವಂತಹ ವಿಶೇಷತೆಯನ್ನು ಎಲ್ಲವನ್ನೂ ಕೂಡ ಕರೆಕ್ಟಾಗಿ ಕೇಳಿ ತಿಳ್ಕೊಳ್ಳೋಣ. ಎಸ್, ಈ ವಿಚಾರವನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಅವರೇ ಬರ್ತಾರೆ, ಅವ್ರ ಕಂಪ್ನಿಯವರೇ ಒಬ್ಬರು ಬರ್ತಾ ಇದ್ದಾರೆ. ಸರ್ ಬನ್ನಿ ಸರ್. ಎಸ್ ಸರ್, ನಿಮ್ಮ ಹೆಸರು? ನನ್ನ ಹೆಸರು ರಘುನಾಥ್ ಅಂದ್ಬಿಟ್ಟು. ಓಕೆ, ಸೊ ಇದು ಯಾವ ಕಂಪನಿ ಕಾರು, ಯಾಕೆ ಈ ಕಾರನ್ನ ತಗೋಬೇಕು? ಇದು BYD, ಇದು ಎಲೆಕ್ಟ್ರಿಕ್ ಕಾರ್, ಪ್ಯೂರ್ಲಿ ಎಲೆಕ್ಟ್ರಿಕ್ ಕಾರು. ಸೊ ಲೆಟ್ ಮಿ ಎಕ್ಸ್ಪ್ಲೇನ್ ಅಬೌಟ್ BYD. ಇದು ಬಂದ್ಬಿಟ್ಟು ಎಲೆಕ್ಟ್ರಿಕ್ ಕಾರ್ ಆಗಿದ್ದರಿಂದ ಇದು ಬಂದ್ಬಿಟ್ಟು ಲಾಂಗ್ ಬ್ಯಾಟ್ರಿ, ಲಾಂಗ್ ಲಾಸ್ಟಿಂಗ್, ಓಕೆನಾ. ಬ್ಯಾಟ್ರಿ ಲೈಫ್ ಚೆನ್ನಾಗಿದೆ, ಅಲ್ಟ್ರಾ ಸೇಫ್ಟಿ ಇದೆ, ಓಕೆನಾ ಮೇಡಮ್. ಸೊ ಇದು ಬಂದ್ಬಿಟ್ಟು SUV ಕಮ್ ಕೂಪೆ ಸೆಗ್ಮೆಂಟ್ ಅಂದ್ಬಿಟ್ಟು ಇದು, ಓಕೆನಾ. ಇದ್ರದ್ದು ರೇಂಜ್ ಬಂದು ನಿಮಗೆ 567 ಬರುತ್ತೆ ಮೇಡಮ್, ಓಕೆನಾ. ತುಂಬ ಲಾಂಗ್ ಲಾಸ್ಟಿಂಗ್ ಗಾಡಿ, ಡ್ಯೂರಬಿಲಿಟಿ ಚೆನ್ನಾಗಿದೆ, ಬಂದು ಸೇಫ್ಟಿ ಫೀಚರ್ಸ್, ಎಲೆಕ್ಟ್ರಿಕಲ್ ಗಾಡಿ, ಕಂಪ್ಲೀಟ್ ಎಲೆಕ್ಟ್ರಿಕ್, ಪ್ಯೂರ್ ಎಲೆಕ್ಟ್ರಿಕಲ್ ಮೇಡಮ್. ಸೊ BYD ಇಸ್ ಆಲ್ ಅಬೌಟ್ ಪ್ಯೂರ್ ಎಲೆಕ್ಟ್ರಿಕ್. ಓಕೆ, ಸೊ ಇವಾಗ ಈ ಒಂದು ಗಾಡಿನ ನಾವು ಯಾಕೆ ತಗೋಬೇಕು? ಇದು ಬಿಟ್ಟು ಬೇರೆ ಗಾಡಿ ತಗೊಳ್ಬಾರ್ದಾ? ಯಾವ ಥರ? ಇವಾಗ ನೋಡಿ ಮೇಡಮ್, ಯಾಕಂದರೆ ಗೋ ಎಕೋ ಫ್ರೆಂಡ್ಲಿ, ಎಕೋ ಗ್ರೀನ್, ಓಕೆನಾ. ಇವಾಗ ನೀವು ಕಂಪೇರ್ ಮಾಡಿದ್ರೆ ಪೆಟ್ರೋಲ್ ಡೀಸೆಲ್ ಗಾಡಿಗೆ ಇವಾಗ ಬಂದ್ಬಿಟ್ಟು ಇದರಲ್ಲಿ ನಿಮಗೆ ನೀವು ದುಡ್ಡು ಉಳಿಸ್ಬೋದು. ಯು ಕ್ಯಾನ್ ಹ್ಯಾವ್ ಸಮ್ ಸೇವಿಂಗ್ಸ್ ಆನ್ ದಿಸ್. ಸೊ ನಿಮಗೆ ಈ ಗಾಡಿ ತೊಗೊಂಡ್ರೆ ನಿಮಗೆ ಪರ್ ಕಿಲೋಮೀಟ್ರ್ 1.5 ರೂಪೀಸ್ ಕಾಸ್ಟ್ ಬೀಳುತ್ತೆ ಅಷ್ಟೇ, ಓಕೆನಾ. ಇದು ಚಾರ್ಜಿಂಗ್ ಬಂದುಬಿಟ್ಟು ನಿಮಗೆ ಒಂದ್ಸಲಿ ಚಾರ್ಜ್ ಮಾಡಿದ್ರೆ ನಿಮಗೆ 0 to 80% ವಿತಿನ್ ಆಗುತ್ತೆ. ನಿಮಗೆ 0 to 80% ಚಾರ್ಜ್ ಆಗುತ್ತೆ. ಈಗ ನಂಗೆ ಈ ಕಾರ್ ಇಷ್ಟ ಆಯ್ತು ಸರ್. ಈ ಕಾರನ್ನ ನನ್ಗೆ ಅಷ್ಟು ಅಮೌಂಟ್ ಹಾಕಿ ತಗೊಳಕ್ ಆಗಲ್ಲ. ಸೊ EMI ಏನಾದ್ರು? ಹಾಂ ಮೇಡಮ್, EMI ಆಪ್ಷನ್ಸ್ ಎಲ್ಲ ಸಿಗುತ್ತೆ ನಮ್ಮಲ್ಲೇ. ನಮ್ಮ ಡೀಲರ್ಶಿಪ್ ಬಂದ್ಬಿಟ್ಟು PPS BYD ಅಂತ ಎಲ್ಲ EMI ಆಪ್ಷನ್ಸ್ ಎಲ್ಲ ಸಿಗುತ್ತೆ ಮೇಡಮ್. ಓಕೆ, ಎಷ್ಟು ಗಂಟೆಗೆ ಒಮ್ಮೆ ಚಾರ್ಜ್ ಮಾಡ್ಕೋಬೇಕು ಬ್ಯಾಟ್ರಿ? ಇಲ್ಲ, ಇವಾಗ ನೋಡಿ ಒಂದ್ಸಲಿ ಫುಲ್ ಚಾರ್ಜ್ ಮಾಡಿದ್ರೆ ನಿಮಗೆ 567 ರೇಂಜ್ ಬರುತ್ತೆ, ಓಕೆನಾ. 567 ರೇಂಜ್ ಬರುತ್ತೆ. ಇಫ್ ಇನ್ ಕೇಸ್ ನೀವು ಫಾಸ್ಟ್ ಚಾರ್ಜಿಂಗ್ ಮಾಡಿದರೆ ಜಸ್ಟ್ ವಿತಿನ್ 50 ಮಿನಿಟ್ಸಲ್ಲಿ ನಿಮಗೆ 0 to 80% ಚಾರ್ಜ್ ಆಗುತ್ತೆ. ಓಕೆ, ಸೊ ಇವಾಗ ನಿಮ್ಮ ಕಂಪನಿ ಎಲ್ಲೆಲ್ಲಿದೆ, ಹೇಗೆ? ಹಾಂ, ನಮ್ಮದು ಮೇಡಮ್ 2 ಔಟ್ಲೆಟ್ಸ್ ಇದೆ. ಒಂದು ಯಲಹಂಕ ಬಾಗ್ಲೂರು ಕ್ರಾಸಲ್ಲಿ, ಇನ್ನೊಂದು ಬಂದ್ಬಿಟ್ಟು ಮಾದೇಪುರದಲ್ಲಿ ಇದೆ. ಓಕೆ, ಸೊ ಅಲ್ಲೇ ಬಂದು ನಿಮ್ಮ ಕಾಂಟ್ಯಾಕ್ಟ್ ಆಗಬೇಕಾ? ಹಾಂ ಮೇಡಮ್, ಇಲ್ಲಾಂದರೆ ಬೇಕಂದ್ರೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಡಿ, ನಾವು ಬಂದು ನಿಮಗೆ ಟೆಸ್ಟ್ ಡ್ರೈವ್ ಎಲ್ಲ ಆಫರ್ ಮಾಡಿ. ಗೂಗಲಲ್ಲಿ ಹುಡುಕಿ ಸಿಗುತ್ತಲ್ಲ ಕಂಪನಿ? ಸಿಗುತ್ತೆ ಮೇಡಮ್. ಸೊ ಕಂಪನಿ ಹೆಸರು ಇನ್ನೊಮ್ಮೆ ಹೇಳಿ. PPS BYD. ಓಕೆ, ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್, ಈ ಒಂದು ಕಾರ್ ಬಗ್ಗೆ ನಾನು ನೋಡ್ತಾ ಇದ್ದೆ. ಸೊ ಅವ್ರು ಹೇಳಿದ್ರು ಇಕೋ ಫ್ರೆಂಡ್ಲಿ ಕಾರು ಅನ್ನುವಂತಹ ವಿಚಾರವನ್ನು ಅವರು ಮಾತನಾಡಿದ್ರು. ಎಸ್, ಇನ್ನೊಂದು ಕಾರ್ ಕಡೆಗೆ ಹೋಗೋಣ. ಇದು ಸೇಮು. ಓಕೆ, ಇದು ಮಾಡೆಲ್ ಮಾತ್ರ ಚೇಂಜು. ಇದು ಬಂದ್ಬಿಟ್ಟು ನಿಮಗೆ MPV ಸೆಗ್ಮೆಂಟ್ ಬರುತ್ತೆ. ಇದು ಬಂದ್ಬಿಟ್ಟು ನಮ್ಮ 6 ಸೀಟು ಬರುತ್ತೆ, 7 ಸೀಟು ಬರುತ್ತೆ. ಫಸ್ಟ್ ಸೆಗ್ಮೆಂಟ್ ನಾವು ಎಲೆಕ್ಟ್ರಿಕ್ ಕಾರಲ್ಲಿ ಇಂಟ್ರೊಡ್ಯೂಸ್ ಮಾಡಿರೋದು ಇದು, ಓಕೆನಾ. ಯಾವ ಬ್ರ್ಯಾಂಡು ಬಂದಿಲ್ಲ, ನಮ್ಮದೇ ಫಸ್ಟು ಎಲೆಕ್ಟ್ರಿಕ್ ಕಾರಲ್ಲಿ ಈ ಸೆಗ್ಮೆಂಟು. ಮಲ್ಟಿಪರ್ಪಸ್ ವೆಹಿಕಲ್, 6 ಸೀಟರ್ ಇದೆ, 7 ಸೀಟರ್ ಇದೆ ಮೇಡಮ್. ಓಕೆ, ಸೊ 7 ಸೀಟರ್ ಗಾಡಿ. ಸೊ ಒಳಗಡೆ ಎಲ್ಲ ನೋಡ್ಬೋದಾ ಸರ್? ತೋರಿಸ್ತೀರಾ? ಎಸ್, ಬನ್ನಿ ವೀಕ್ಷಕರೇ, ಒಳಗಡೆ ಏನೇನಿದೆ ಏನೇನಿಲ್ಲ ಅನ್ನೋದನ್ನ ನೋಡೋಣ. ನೋಡಿ ಮೇಡಮ್, ನಿಮಗೆ ಎಲೆಕ್ಟ್ರಿಕಲ್ ಇದು ಬರುತ್ತೆ, ನಿಮಗೆ ಇನ್ಸ್ಟ್ರೂಮೆಂಟ್ ಕಷ್ಟ ಬರುತ್ತೆ, ನಿಮಗೆ ರೊಟೇಟಿಂಗ್ ಸ್ಕ್ರೀನ್ ಬರುತ್ತೆ, ಆಮೇಲೆ ಆಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ, ಬ್ಲೂಟೂತ್ ಕನೆಕ್ಟಿವಿಟಿ, ವೈರ್ಲೆಸ್ಸು ಪ್ರತಿಯೊಂದು ಸಿಗುತ್ತೆ ನಿಮಗೆ. ಈಸಿ ಆಕ್ಸೆಸಿಬಲ್ಲು, ನಿಮಗೆ ವೈರ್ಲೆಸ್ ಚಾರ್ಜರ್ ಬರುತ್ತೆ. ಈ ಕಡೆ ರೇರಿಗೆ ಬಂದರೆ ನಿಮಗೆ ನೋಡಿ ಮೇಡಮ್, ಇದು 6 ಸೀಟರ್ ಗಾಡಿ. ಓಕೆ, ನಿಮಗೆ ಕಟ್ ಮಾಡ್ಕೊಳ್ಳಿ. ಸೊ ಜಾಗ ಬಿಡುಚನೆ. ಹಾಂ ನೋಡಿ ಮೇಡಮ್, ಇದು ಬಂದ್ಬಿಟ್ಟು ನಿಮಗೆ 6 ಸೀಟರ್ ಗಾಡಿ, ನಿಮಗೆ ವಿತ್ ಆರ್ಮ್ ರೆಸ್ಟ್ ಬರುತ್ತೆ, ಈಸಿಲಿ ಕೂತ್ಕೊಬೋದು 6 ಜನ. ಇದು ಏನು ಸ್ಪೇಷಸ್ಸು ತುಂಬ ಚೆನ್ನಾಗಿದೆ, ಲಕ್ಸುರಿ ಆಗಿದೆ ಗಾಡಿ. ನೀವು ಟ್ರಾವೆಲ್ ಮಾಡಬೇಕಂದ್ರೆ ವಿತ್ ಫ್ಯಾಮಿಲಿ 6 ಜನ ಆರಾಮ್ಸೆ ಈಸಿಲಿ ಟ್ರಾವೆಲ್ ಮಾಡಿ. ಓಕೆ, 6 ಜನ ಫ್ಯಾಮಿಲಿ ಎಲ್ಲಾದ್ರೂ ಹೋಗ್ಬೇಕು ಅಂತಂದ್ರೆ ಬೇರೆ ಗಾಡಿಲಿ ಹೋಗೋ ಅವಶ್ಯಕತೆ ಇಲ್ಲ, ಇದೇ ಗಾಡಿಲಿ ಬರಬಹುದು. ಇದು ರೇಂಜ್ ನಿಮಗೆ 420 ಬರುತ್ತೆ ಮೇಡಮ್. ಒಂದ್ಸಲಿ ಚಾರ್ಜ್ ಮಾಡಿದ್ರೆ 420 ಕಿಲೋಮೀಟರ್ ನೀವು ಟ್ರಾವೆಲ್ ಮಾಡ್ಬೋದು. ಓಕೆ, ಸೊ ಥ್ಯಾಂಕ್ ಯು ಸರ್. ಫಸ್ಟ್ ಇನ್ ದ ಸೆಗ್ಮೆಂಟ್ ನಿಮಗೆ ಎಲೆಕ್ಟ್ರಿಕ್ ಗಾಡಿಯಲ್ಲಿ ಈ ತರ ಸೆಗ್ಮೆಂಟ್ ಬರ್ತಾ ಇದೆ, 6+7 ಸೀಟ್ ಎರಡು. ಓಕೆ, ನಮ್ಮ ಫ್ರೀಡಮ್ ಟಿವಿ ನೋಡ್ಕೊಂಡು ಹೋಗೋ ವೀಕ್ಷಕರಿಗೆ ಏನಾದರೂ ಆಫರ್ ಕೊಡ್ತೀರಾ?
ಮೇಡಮ್ ಬನ್ನಿ ಮಾತಾಡೋಣ ಅದ್ರ ಬಗ್ಗೆ. ಎಸ್ ವೀಕ್ಷಕರೇ ನೋಡಿದಲ್ಲ ಫ್ರೀಡಮ್ ಟಿವಿ ನೋಡಿಕೊಂಡು ಅಲ್ಲಿ ಬಂದಿರುವಂತಹ ಜನರಿಗೆ ನೋಡೋಣ ಮಾತಾಡೋಣ ಎನ್ನುವಂತಹ ವಿಚಾರವನ್ನ ಮಾತನಾಡಿದ್ರು. ಎಸ್ ಇದೊಂದೇ ಗಾಡಿ ಅಲ್ಲ, ಎಲ್ಲಾ ಗಾಡಿಗಳನ್ನು ಕೂಡ ನಿಮ್ಗೆ ತೋರಿಸ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.